ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 6ನೇ ಅಧ್ಯಾಯ 1ನೆಯ ಶ್ಲೋಕ. 5ನೇ ಅಧ್ಯಾಯವು ಮುಕ್ತಾಯಗೊಂಡು 6ನೇ ಅಧ್ಯಾಯ ಆರಂಭವಾಗ್ತಾ ಇದೆ. ಇದನ್ನು ಆತ್ಮ ಸಂಯಮ ಯೋಗ ಎಂದು ಕರೆಯಲಾಗಿದೆ. ಅನಾಶ್ರಿತಃ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸಹ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿರ್ನ ಚಾಕ್ರಿಯ ಎಂದು ಹೇಳಿ. ಶ್ರೀ ಭಗವಾನ್ said, "He who does his duty without expecting the fruit of actions is a sannyasi, Sankhya yogi and a yogi karma yogi. Both. He is no sannyasi renounced who has merely renounced the sacred fire. Even so, he is no yogi who has merely given up all activity." ಕರ್ಮಯೋಗಿ ಅನ್ನೋದನ್ನು ಹೇಳಿ ಈಗ ಸಂಯಮದ ಸಂಬಂಧವನ್ನು ಹೇಳ್ತಾ ಇದೆ. ಏನು ಸಂಬಂಧ? ಕರ್ಮಗಳನ್ನು ಮಾಡಬೇಕು, ಕರ್ಮ ಫಲಗಳನ್ನು ಬೇಡಬಾರ್ದು, ಬಯಸಬಾರ್ದು, ಮತ್ತು ಕರ್ಮವನ್ನು ಮಾಡುವುದನ್ನು ನಿಲ್ಲಿಸಬಾರ್ದು ಅಂತ. ಕರ್ಮವನ್ನು ಮಾಡ್ತಾ ಇರಬೇಕು, ಕರ್ಮವನ್ನು ಮಾಡದೆ ಬಿಡಬಾರ್ದು, ಕರ್ಮ ಫಲಗಳನ್ನು ಬಯಸಬಾರದು. ಈ ರೀತಿ ಮಾಡ್ತಕ್ಕಂಥವನು ಆತನು ಸನ್ಯಾಸಿಯೂ ಹೌದು ಮತ್ತು ಕರ್ಮಯೋಗಿಯೂ ಹೌದು ಅಂತ ಹೇಳ್ತಾ ಇದೆ. ನಿಜವಾಗಿರ್ತಕ್ಕಂಥ ಯೋಗಿಯ ಸ್ವರೂಪವನ್ನು ಹೇಳ್ತಾ ಇದ್ದೇನೆ ಅಂತ ಭಗವಂತ ಇಲ್ಲಿ ಪ್ರಮಾಣ ಮಾಡಿ ಹೇಳ್ತಾ ಇದ್ದಾನೆ. ಅನಾಶ್ರಿತಃ ಕರ್ಮಫಲಂ, ಕರ್ಮಫಲಗಳನ್ನು ಆಶ್ರಯಿಸಬೇಡ. ಗೊತ್ತಾಯ್ತು? ಕರ್ಮಫಲಗಳನ್ನು ಬೇಡದಲೆ, ಕರ್ಮಫಲಗಳನ್ನು ಬಯಸದಲೆ ಕರ್ತವ್ಯವನ್ನು ಮಾಡು. ಕಾರ್ಯಂ ಕರ್ಮ ಕರೋತಿ, ನಿತ್ಯ ನಿರಂತರವಾಗಿ ಕೆಲಸವನ್ನು ಯಾರು ಮಾಡ್ತಾ ಇದ್ದಾರೋ, ಕಾರ್ಯಂ ಕರ್ಮ ಕರೋತಿ. ಸಹ ಸನ್ಯಾಸಿ, ಅವನೇ ಸನ್ಯಾಸಿ. ಸಹ ಯೋಗಿ, ಅವನೇ ಯೋಗಿ. ಮತ್ತು ನ ನಿರಗ್ನಿಹಿ, ಯಾರು ಕರ್ಮಗಳನ್ನು ಮಾಡುವುದಿಲ್ಲವೋ, ಮತ್ತು ನಚ ಅಕ್ರಿಯ, ಯಾರು ಕೆಲಸವನ್ನೇ ಮಾಡುವುದಿಲ್ಲವೋ ಅವರು ಖಂಡಿತವಾಗಿಯೂ ಯೋಗಿಯೂ ಆಗೋದಿಲ್ಲ, ಅವರು ಸನ್ಯಾಸಿಗಳೂ ಅಲ್ಲ ಅನ್ನುವಂಥ ಅಭಿಪ್ರಾಯ. ಬಹಳ ಜನರು ಸನ್ಯಾಸ ಆದಮೇಲೆ ಕರ್ಮಗಳನ್ನು ಮಾಡೋದಿಲ್ಲ. ಬಹಳ ಜನರು ತ್ಯಾಗ ಮಾಡಿದ್ದೀವಿ ಅಂತ ಕರ್ಮಗಳನ್ನು ಮಾಡೋದಿಲ್ಲ. ಬಹಳ ಜನರು ನಾವು ತಿಳ್ಕೊಂಡಿದ್ದೀವಿ ಅಂತ ಕರ್ಮಗಳನ್ನು ಮಾಡೋದಿಲ್ಲ. ಬಹಳ ಜನರು ನಾವು ಬಹಳ ದೊಡ್ಡ ಜ್ಞಾನಿಗಳು ಅಂತ ಅಂದುಕೊಂಡು ಕರ್ಮಗಳನ್ನು ಮಾಡೋದಿಲ್ಲ. ಇವರು ನಿಜವಾದ ಸನ್ಯಾಸಿಗಳು ಅಲ್ಲ, ನಿಜವಾದ ಜ್ಞಾನಿಗಳು ಅಲ್ಲ, ಇವರು ಸರಿಯಾಗಿ ತಿಳಿದವರು ಅಲ್ಲ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಗೊಳಿಸ್ತಾ ಇದೆ. ಯಾರು ತಿಳ್ಕೊಂಡಿದ್ದಾರೋ ಅವರು ಯಾರು ನಾನು ತಿಳಿದೇನೆ ಅಂತ ಹೇಳೋದಿಲ್ಲ. ಯಾರು ಜ್ಞಾನಿಗಳಿದ್ದಾರೋ ಅವರು ನಾನು ಜ್ಞಾನಿ ಅಂತಲೂ ಹೇಳೋದಿಲ್ಲ. ಅವರ ಜ್ಞಾನವನ್ನು, ಅವರ ತಿಳುವಳಿಕೆಯನ್ನು, ಅವರ ಸ್ಥಿತಿಗತಿಗಳನ್ನು ಅವರು ತಮ್ಮ ಕ್ರಿಯೆಗಳ ಮೂಲಕವಾಗಿ, ತಮ್ಮ ಅಭಿಪ್ರಾಯದ ಮೂಲಕವಾಗಿ ವ್ಯಕ್ತಗೊಳಿಸುತ್ತಾರೆ ಅಲ್ಲದಲೇ ನೇರವಾಗಿ ಆ ವಿಷಯವನ್ನು ಅವರು ಯಾವಾಗೂ ಹೇಳೋದಿಲ್ಲ. ನಿಜವಾದ ಜ್ಞಾನಿಯ ಸ್ವರೂಪ ಹಾಗಿರುತ್ತದೆ. ನಾನು ಜ್ಞಾನಿ ಅಂದುಕೊಂಡು ಯಾರು ಕೆಲಸವನ್ನು ಬಿಡೋದಿಲ್ಲ, ನಾನು ಜ್ಞಾನಿ ಅಂದುಕೊಂಡು ಯಾರು ಹೇಳಿಕೊಂಡು ಹೋಗೋದಿಲ್ಲ. ನಿಜವಾಗಿರ್ತಕ್ಕಂಥ ಜ್ಞಾನಿಗಳು ಹೀಗಿರ್ತಾರೆ. ಹಾಗಾಗಿ ಕರ್ಮಫಲಗಳನ್ನು ಆಶ್ರಯಿಸದಲೆ, ಕರ್ಮಫಲಗಳನ್ನು ಬೇಡದಲೆ ಅವರು ಕೆಲಸವನ್ನು ಮಾಡಬೇಕು. ಜ್ಞಾನ ಇತ್ತು ಅಂತಂದರೆ ಆ ಮನುಷ್ಯನು ಏನನ್ನು ಬಯಸೋದಿಲ್ಲ ಅನ್ನುವಂಥ ಅಭಿಪ್ರಾಯ. ಜ್ಞಾನ ಇತ್ತಂದರೆ ಆ ಮನುಷ್ಯನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅನ್ನುವಂಥ ಅಭಿಪ್ರಾಯ. ಜ್ಞಾನಿಯಾಗಿರ್ತಕ್ಕಂಥವನು ಯಾವಾಗಲೂ ಕೂಡ ಕೆಲಸವನ್ನು ಮಾಡ್ತಾ ಇರ್ತಾನೆ ಮತ್ತು ಯಾರಿಂದಲೂ ಏನನ್ನು ಕೂಡ ಬಯಸೋದಿಲ್ಲ. ಏನು ಆತನ ಸ್ವಭಾವ ಅಂತಂದ್ರೆ ಯತ್ತ ಪ್ರತ್ಯುಪಕಾರಾರ್ಥಂ ಫಲಮುದ್ದೇಶ್ಯವ ಪುನಃ.
ರಾಜಸ ಅಂತ ಹೇಳಿಕೊಳ್ಳುತ್ತದೆ. ಫಲಮನುದ್ದೇಶ ಮಾಡತಕ್ಕಂಥ ಕರ್ಮ ಅನ್ನೋದು ಏನಿದೆಯೋ ಅದು ಯಾವಾಗಲೂ ಕೂಡ ಸಾತ್ವಿಕ ಎಂದು ಹೇಳಿಕೊಂಡಿದೆ. ಹಾಗಾಗಿ ಫಲವನ್ನು ಉದ್ದೇಶವಾಗಿ ಇಟ್ಟುಕೊಂಡು ಮಾಡುವಂಥ ಕರ್ಮ ಅದು ಸಾತ್ವಿಕವೂ ಅಲ್ಲ, ಅದು ತಾಮಸ ರಾಜಸ ಅಂತ ಹೇಳಿಕೊಳ್ಳುತ್ತದೆ. ಆದ್ದರಿಂದ ಭಗವಂತನ ಅಭಿಪ್ರಾಯ ಕರ್ಮವನ್ನು ಮಾಡಬೇಕು, ಕರ್ಮ ಫಲಗಳನ್ನು ಬಯಸಬಾರ್ದು. ಅದು ನಿಜವಾಗಿರತಕ್ಕಂಥ ಜ್ಞಾನ, ನಿಜವಾಗಿರುವಂಥ ಯೋಗ ಅಂತ ಅಭಿಪ್ರಾಯ ಪಡಲಾಗಿದೆ. ಹರಿ ಓಂ ತತ್ಸತ್.